ತುಟುಕಿದು ಚಿಮ್ಮುತ್ತಿದೆ ಅಂತಹ ಶಕ್ತಿಯು ಹೃದಯದೊಳಗಿನಿಂದ ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ತಾಯ ಸ್ಮರಣೆ ರಂದ ಶುಭವಾರುಹುತ್ತಿದೆ ಶುಭ್ರ ಮುಂಜಾವು ಭಾಸ್ಕರನ ಕಿರಣ ಭಾಷ್ಯ ಹಬ್ಬಿ ಹರಡುತ್ತಿದೆ ವಿಶ್ವದೆಲ್ಲೆಡೆಯೂ ಭಾರತೀಯ ಕೀರ್ತಿಲಾಸ್ಯ ಅಣು ಅಣುವಿನಲ್ಲೂ ಮಾರ್ದಣಿಸುತ್ತಿದೆ ದೇಶ ಭಕ್ತಿಯ ಘೋಷ ಅನುರಣಿಸುತ್ತಿದೆ ಮೈಯ ಕಣಕಣವು ಸಂಭ ಮಂತ್ರ ದೀಕ್ಷಾ ಹುಟ್ಟಿದು ಚಿಮ್ಮುತ್ತಿದೆ ಅಂತಹ ಶಕ್ತಿಯು ಹೃದಯದೊಳಗಿನಿಂದ ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ತಾಯ ಸ್ಮರಣೆ ಬಂದ ಯಶವು ನಿಶ್ಚಯವು ಯತ್ನ ಬೇಕಿಹುದು ಶ್ರಮಕ್ಕೆ ಧೆಲವು ಸತ್ಯ ಕಿಲಿಶ ಕಳೆದು ಅವಕಾಶವೀಗಲೇ ಹಿಂದುತ್ವ ಭದ್ರ ಕವಚ ದುಷ್ಟಕೂಟಗಳ ಹುಟ್ಟ ನಡಗಿಸಲು ಬೈಕತ್ಯತೆಯ ಸ್ನೇಹ ಸೂತ್ರ ಸ್ಪಷ್ಟ ಸಂದೇಶ ಗಟ್ಟಿಯಾಗಿಹುದು ಸಂಚಲ ಚಿತ್ರ ಚಿತ್ರ ಹಚ್ಚುವೆವು ದೀಪ ಹಚ್ಚುವೆವು ದೀಪ ಎಚ್ಚೆತ್ತ ಹಿಂದೂಗಳ ಭಾವೈಕ್ಯ ರೂಪ ವಾದಗಳ ಭೇದಗಳ ಎಲ್ಲವ ಬದಿಗಿಟ್ಟು ದೇಶ ಸೇವೆಗೆ ಬದ್ಧ ಕಂಕಣವ ತೊಟ್ಟು ನಮ್ಮದೇ ನೆಲವೆಂದು ಜಲವೆಂದು ಬಲವೆಂದು ಫಲದಿಂದ ಬೆಳಸಿ ಭೂಮಿ ಬಂಗಾರ ಬಂದು ಹೊನ್ಮದೆ ನೆಲವೆಂದು ಜಲವೆಂದು ಬಲವೆಂದು ಫಲದಿಂದ ಬೆಳಸಿ ಭೂಮಿ ಬಂಗಾರ ಬಂದು ಜಿಗಣಿಯ ಹಿಂದೂ ಸಮಾಜೋತ್ಸವ ಇಂದು ವಿಶೇಷವಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಏಕೆಂದರೆ ಸನಾತನತಹ ಪರಂಪರೆ ಇರುವಂತಹ ನಮ್ಮ ಹಿಂದೂ ಧರ್ಮಕ್ಕೆ ವಿಶೇಷವಾದಂತಹ ಸ್ಥಾನಮಾನವಿದೆ. ಜಗತ್ತಿಗೆ ಮತ್ತು ವಿಶ್ವಕ್ಕೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕೊಟ್ಟ ಧರ್ಮ ನಮ್ಮ ಹಿಂದೂ ಧರ್ಮ. ಬೆಳೆದು ಅವಾಗ ಮಾತ್ರ ಕೇವಲ ಸಾಧು ಸಂತರ ಮಡಿಲಿನಲ್ಲಿ ಸಸಿಯಾಗಿ ಬೆಳೆದಿರ್ತಕ್ಕಂತಹ ಕೇಸರಿ ಕೂಸು ಅದನ್ನು ನಾವು ಹೆಮ್ಮರವಾಗಿ ಬೆಳೆಸಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮ ನಮ್ಮ ಆಚಾರ ವಿಚಾರಗಳನ್ನ ಸಾರಬೇಕು ಅನ್ನುವಂತಹ ಕಾರ್ಯದಲ್ಲಿ ನಮ್ಮ ವಿರಾಟ ಹಿಂದೂ ಸಮಾಜೋತ್ಸವ ಸಮಿತಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸೊ ಅಂತಹ ಶ್ರೀಗಳು ನಮಗೆ ಬಹಳ ಎಚ್ಚರವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಶಿರಸಾವಹಿಸಿ ಪಾಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀಗಳಿಗೆ ದಿವ್ಯ ಆಶೀರ್ವಚನವನ್ನು ನೀಡಿದಂತಹ ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇವೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ
ಉಪಸ್ಥಿತ ಅನ್ನುವಂತಹ ಮಾತಿದೆ. ನಮ್ಮ ಈ ಧರ್ಮ ರಕ್ಷಣಾ ಕಾರ್ಯದಲ್ಲಿ ತಾಯಿಯ ಪಾತ್ರ ಎಷ್ಟು ದೊಡ್ಡದಿದೆ, ಹೆಣ್ಣಿನ ಪಾತ್ರ ಎಷ್ಟು ದೊಡ್ಡದಿದೆ ಅನ್ನುವಂಥದ್ದನ್ನ ನಾವು ಇವತ್ತು ಈ ವೇದಿಕೆಯಲ್ಲೇ ನೋಡಿದ್ದೀವಿ. ಸೊ ಅಂತಹ ಹೆಣ್ಣು ಮಕ್ಕಳು ಸಮಾಜ ರಕ್ಷಣೆಯ ಕಾರ್ಯದಲ್ಲಿ ಬಹಳಷ್ಟು ಭಾಗಿಯಾಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಧೈರ್ಯ ಮತ್ತು ಜ್ಞಾನದ ಸಂಕೇತವಾಗಿ ನಿಲ್ಲುವಂತಹ ಯಾರಾದರೂ ಇದ್ರೆ ನಮ್ಮ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಲಲಿತಾ ದೀದಿಯವರು. ಸೊ ದೀದಿಯವರ ಅಮೋಘವಾಗಿರ್ತಕ್ಕಂತಹ ಮಾತುಗಳನ್ನ ಈ ಸಭೆ ಮತ್ತು ನಾವುಗಳೆಲ್ಲ ಆಲಿಸಬೇಕು. ಸೊ ದೀದಿಯವರಿಗೆ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ದೀದಿಯವರಿಗೆ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ರಿ, ನಮ್ಮ ಆಶೀರ್ವಚನವನ್ನ ನಮ್ಗೆ ನೀಡಬೇಕು. ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ತುಂಬ ಉತ್ಸಾಹದಿಂದ ಆಚರಿಸ್ತಾ ಇದ್ದೀವಿ. ಹೇಳ್ತಾರೆ ಹಿಂದೂಗಳಿಗೆ 365 ದಿನಕ್ಕೆ 366 ಹಬ್ಬಗಳು ಅಂತ. ನಮಗೆ ಹಬ್ಬಗಳು ತುಂಬ ಜಾಸ್ತಿ, ನಾವು ಉತ್ಸವ ಪ್ರಿಯರು. ಆದರೆ ಪ್ರತಿಯೊಂದು ಉತ್ಸವಕ್ಕೂ ಅದರದ್ದೇ ಆದ ಒಂದು ವಿಶಿಷ್ಟವಾದ ಉದ್ದೇಶ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಪ್ರತಿಯೊಂದು ಉತ್ಸವನೂ ಅರ್ಥಪೂರ್ಣವಾಗುತ್ತೆ. ಹಾಗೆ ಈಗಾಗಲೇ ನಡೆದಿರೋ ಇಷ್ಟೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶೋಭಾಯಾತ್ರೆ, ಸ್ವಾಮೀಜಿಯವರು ಇನ್ನೊಂದು ಮೂಲಕ ನಾವು ತಿಳ್ಕೊಂಡಿದ್ದೀವಿ ನಮ್ಮ ಕರ್ತವ್ಯ ಏನು ಅಂತ. ಸ್ವಾಮಿ ವಿವೇಕಾನಂದರು ತುಂಬ ಚೆನ್ನಾಗಿ ಹೇಳ್ತಾರೆ, ಇಫ್ ಇಂಡಿಯಾ ಸರ್ವೈವ್ಸ್ ಹೂ ವಿಲ್ ಡೈ, ಇಫ್ ಇಂಡಿಯಾ ಡೈಸ್ ಹೂ ವಿಲ್ ಸರ್ವೈವ್. ಅಂದರೆ ಭಾರತ ಬದುಕಿದರೆ ಯಾರೂ ನಾಶ ಆಗಲ್ಲ, ಆದರೆ ಭಾರತ ನಾಶ ಆದರೆ ಯಾರೂ ಬದುಕಲ್ಲ. ಅದಕ್ಕೋಸ್ಕರ ನಮಗಿರೋ ಕರ್ತವ್ಯ ಈ ವಿಶ್ವನ ಉಳಿಸಬೇಕು ಅಂದರೆ ಈ ಹಿಂದೂ ಧರ್ಮ, ಈ ಭಾರತ ದೇಶ ಬದುಕಬೇಕು. ಹಾಗಾಗಿ ನಾವೆಲ್ಲ ತುಂಬ ಸಿಂಪಲ್ ಆಗಿ ಏನು ಮಾಡ್ಬೋದು ಅನ್ನೋದಕ್ಕೊಂದು ಚಿಕ್ಕ ಸೂತ್ರ, ಅದನ್ನು 6 ಭಾಗಗಳನ್ನು ಹೇಳ್ತಾರೆ. ಭಾಷಾ, ಭೂಷ, ಭಜನೆ, ಭವನ, ಭ್ರಮಣ, ಭೋಜನ. ಈ 6ರಲ್ಲಿ ನಾವು ಸ್ವಲ್ಪ ಜಾಗ್ರತೆ ವಹಿಸಿದರೆ ನಮ್ಮ ಧರ್ಮನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಪೀಳಿಗೆ ಕೊಡೋಕ್ಕೆ ಸಾಧ್ಯ. ಮೊದಲನೇದು ಭಾಷೆ. ಇನ್ನು ಬಂತು ಇಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕ್ಬಿಡ್ತಾರೆ ಮಕ್ಕಳನ್ನ, ಮನೇಲಿ ಇಂಗ್ಲೀಷ್ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡಿದ್ರೆ ಹೆಮ್ಮೆ ಅಂತ. ಆದರೆ ನಾವುಗಳು ನಮ್ಮ ಮನೇಲಿ ನಮ್ಮ ಮಾತೃಭಾಷೆನ ಮಾತಾಡ್ಬೋದಾ, ನಮ್ಮ ಮಕ್ಕಳಿಗೆ ಮಾತೃಭಾಷೆ ಓದೋಕ್ಕೆ ಬಯೋಕ್ಕೆ ಕಲಿಸ್ಬೋದಾ, ನಮ್ಮ ಸಂಸ್ಕೃತಿ ನಮ್ಮ ಭಾಷೆದಾಗಿದೆ ಮೊದಲನೇದು. ಎರಡನೇದು ಭೂಷ, ಅಂದರೆ ನಾವು ಹಾಕೋ ವಸ್ತ್ರಗಳು, ಉಡುಪುಗಳು, ಅದು ಸ್ವಲ್ಪ ನಮ್ಮ ಸಾಂಪ್ರದಾಯಿಕ ಬದ್ಧವಾಗಿ ಇರೋಕ್ಕೆ ಸಾಧ್ಯನಾ. ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಿ, ದೇವಸ್ಥಾನಗಳಿಗೆ ಹೋಗುವಾಗ, ವಿಶೇಷ ಸಮಾರಂಭಗಳಲ್ಲಿ ನಮ್ಮ ಭೂಷಣನ ನಾವು ಧರಿಸ್ಬೋದಾ, ನಮ್ಮ ಮಕ್ಕಳಿಗೂ ಅದನ್ನೇ ಹೇಳ್ಬೋದಾ. ಆಮೇಲೆ ಭಜನೆ, ಇವತ್ತಿಲ್ಲಿ ಭಜನೆ ಕೇಳಿಸ್ಕೊಂಡ್ವಿ, ಎಲ್ಲರೂ ತುಂಬ ಸಂತೋಷ ಪಟ್ವಿ. ಇದೇ ರೀತಿ ಮನೇಲೂ ಕೂಡ ಭಜನೆ, ಪ್ರಾರ್ಥನೆ, ದೇವರಿಗೆ ಒಂದು ದೀಪ ಹಚ್ಚೋದು ಅದೆಲ್ಲ ಮಾಡ್ಬೋದಾ. ಮೂರನೇದು. ನಾಲ್ಕನೇದು ಭೋಜನ. ಇವತ್ತು ಹೋಟೆಲಿಗೆ ಹೋಗೋ ಅಭ್ಯಾಸನೂ ಮರ್ತೋಗ್ತಾ ಇದೆ, ಯಾಕೆಂದರೆ ಮನೆಗೆ 10 ನಿಮಿಷದಲ್ಲಿ ಊಟ ಬಂದುಬಿಡುತ್ತೆ ಆರ್ಡರ್ ಮಾಡಿದರೆ. ಅದು ನಮ್ಮ ಆರೋಗ್ಯನೂ ಕೆಡಿಸುತ್ತೆ. ಆರೋಗ್ಯ ಸರಿ ಇಲ್ಲದೆ ಹೋದರೆ ಏನು ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಒಳ್ಳೆಯ ಆರೋಗ್ಯಕ್ಕೆ ಮನೇಲೆ ಸ್ವಲ್ಪ ಸಮಯ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ ಬರುತ್ತೆ. ಆದರೂ ಕೂಡ ನಮಗೆ ಅಡುಗೆ ಮಾಡಿಕೊಂಡು ಆರೋಗ್ಯವಾಗಿರೋ ಊಟ ಮಾಡೋಕ್ಕೆ ಸಾಧ್ಯನಾ, ಕೆಲವೊಂದು ತರಕಾರಿಗಳು ನಾವೇ ಬೆಳ್ಕೊಳ್ಳೋಕ್ಕೆ ಸಾಧ್ಯನಾ, ಯೋಚನೆ ಮಾಡಬೇಕು. 5ನೇದು ಭವನ, ಅಂದರೆ ನಮ್ಮ ಮನೆಗೊಂದು ಹಿಂದೂ ಧರ್ಮದ ಒಂದು ವಾತಾವರಣ ಕೊಡೋಕ್ಕೆ ಸಾಧ್ಯನಾ, ಮನೆ ಮುಂದೆ ತುಳಸಿ ಗಿಡ ನೆಡೋಕ್ಕೆ ಸಾಧ್ಯನಾ, ಮನೆ ಒಳಗಡೆ ಸ್ವಲ್ಪ ನಮ್ಮ ದೇವತೆಗಳ ದೇಶಭಕ್ತರ ಫೋಟೋ ಹಾಕೋಕ್ಕೆ ಸಾಧ್ಯನಾ, ಮನೆ ಒಳಗಡೆ ಕೆಲವೊಂದು ಒಳ್ಳೆ ಸದ್ಗ್ರಂಥಗಳನ್ನು ಇಟ್ಕೊಂಡು ಓದಿ ಮಕ್ಕಳಿಗೆ ಓದಿಸೋಕ್ಕೆ ಸಾಧ್ಯನಾ, ಮಕ್ಕಳ ಜೊತೆ ಒಂದು ಸತ್ಸಂಗ, ಈ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಾಧ್ಯನಾ, ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಕೊನೆಗೆ ಭ್ರಮಣ, ಅಂದರೆ ಇವಾಗೆಲ್ಲ ಟೂರಿಸಂ ಯುಗ, ದಿನ ಬೆಳಗಾದರೆ ಅಲ್ಲಿಗೆ ಟೂರ್ ಹೋಗ್ತಾನೆ ಇರ್ತೀವಿ. ಆದರೆ ನಮ್ಮ ಮಕ್ಕಳನ್ನ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವಂಥ ಒಳ್ಳೊಳ್ಳೆ ದೇವಸ್ಥಾನಗಳಿಗೆ, ತೀರ್ಥಯಾತ್ರೆಗಳಿಗೆ, ಬರೀ ದೇವಸ್ಥಾನಕ್ಕೆ ಹೋಗುವಂಥ ತೆಂಗಿನಕಾಯಿ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರದೆ ಹೋಗೋಕ್ಕೆ ಮುಂಚೆನೇ ಮಕ್ಕಳಿಗೆ ಅದರ ವಿಶೇಷತೆಗಳನ್ನ ತಿಳಿಸಿ, ಅಲ್ಲಿ ಹೋದಾಗ ಯಾವ ರೀತಿ ಇರಬೇಕು, ಅದ್ರ ವಿಶೇಷತೆ ಏನು, ಅದ್ರ ಬಗ್ಗೆ ನಾವು ಏನು ತಿಳ್ಕೋಬೇಕು, ಈ ಆಚಾರ ವಿಚಾರಗಳ ಹಿಂದಿರೋ ವಿಜ್ಞಾನ ಏನು, ವಿಶೇಷತೆ ಏನು, ತತ್ವ ಏನು,
ಅದು ನಮ್ಮ ಮಕ್ಕಳಿಗೆ ತಿಳಿಸೋಕೆ ಸಾಧ್ಯನಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದ್ರ ಪ್ರಕಾರ ನಮ್ಮ ಪರಿವಾರಗಳಲ್ಲಿ ಅಂದರೆ ನಾವು ಇವಾಗ ಅಮೃತ ಪರಿವಾರ ಅಂತ ಹೇಳ್ತೀವಿ. ಬರೀ ಹಿಂದೂ ಹಿಂದೂ ಅಂತ ಬಾಯಲ್ಲಿ ಹೇಳಿದ್ರೆ ಸಾಲದು, ಅದನ್ನ ರಕ್ಷಣೆ ಮಾಡೋಕ್ಕೆ ಒಂದೊಂದು ಪರಿವಾರದಲ್ಲೂ ಕೂಡ ಇಂಥ ಚಿಕ್ಕ ಪುಟ್ಟ ವಿಷಯಗಳನ್ನು ಗಮನ ಹರಿಸಿದರೆ ಖಂಡಿತ ಉಳಿಸೋಕ್ಕೆ ಸಾಧ್ಯ, ಬೆಳೆಸೋಕ್ಕೂ ಸಾಧ್ಯ ನಮ್ಮ ಧರ್ಮನ. ಇದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಚಿಂತನೆ ಮಾಡೋಣ. ಈ ಒಂದು ಅವಕಾಶ ಕೊಟ್ಟಿರೋ ನಮಗೆಲ್ಲರಿಗೂ ಧನ್ಯವಾದಗಳು. ಹಿಂದೂ ಸಮಾಜ ಸಾವಿರಾರು ವರ್ಷಗಳಿಂದ ಯಾಕೆ ಹೀಗಿದೆ, ಈ ದುರಂತ ಯಾಕೆ ಅಂತ ಹೇಳಿದ್ರೆ 3 ಸಾಗರ, 100 ಮಂದಿರ, ದೈವ 1000 ಇದ್ದೋಡೆ, ಸಿಂಧು ಇದ್ದೋಡೆ, ಗಂಗೆ ಇದ್ದೋಡೆ, ಗಿರಿ ಹಿಮಾಲಯ ಇದ್ದೋಡೆ, ವೇದ ಇದ್ದೋಡೆ, ಗೀತ ಇದ್ದೋಡೆ, ಗಣ ಪರಂಪರೆ ಇದ್ದೋಡೆ, ಏನು ಸಾರ್ಥಕ? ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದಾರೆ. ಎಲ್ಲ ನಮ್ಮ ಹತ್ರ ಇದೆ ಅಂತ ಹೇಳ್ತೀವಿ, ನಿದ್ರೆಯಲ್ಲಿ ನಾವು ನಿದ್ರೆಯಿಂದ ಎದ್ದೇಳಿ. ನೀವು ಏನು ನಿಮ್ಮ ಜಾತಿ ಅಂತ ಹೇಳ್ತೀರೋ, ನಿಮ್ಮ ಮನೆಯ 4 ಗೋಡೆ ಒಳಗಿರಲಿ, ಹೊರಗಡೆ ಬಂದಾಗ ಎದೆ ತಟ್ಟಿ ಹೇಳಿ ನಾನೊಬ್ಬ ಹಿಂದೂ ಅಂತಕ್ಕಂಥದ್ದು. ಯಾವಾಗ ಸಮಾಜ 80% ಮುಷ್ಟಿ ಕಟ್ಟಿ ನಿಲ್ಲುತ್ತೋ ಯಾರು ಎದುರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸಮಾಜ ಭಾಷೆ ಜಾತಿಯ ಆಧಾರದ ಮೇಲೆ ಹಿಂದೂ ಸಮಾಜ ಹೊಡೆದೋಗುತ್ತೋ ಶತ್ರುಗಳು ತನ್ನಿಂತಾನೇ ಒಳಗೆ ಬರ್ತಾರೆ, ಇನ್ನಷ್ಟು ನಿಮ್ಮನ್ನು ನಾಶ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಸಾಮರಸ್ಯ ಸಮಾಜವನ್ನು ಕಟ್ಟಬೇಕಂತ ಹೇಳಿದ್ರೆ ಸಮಾಜದ ಕಟ್ಟ ಕಣೆಯಲ್ಲಿರ್ತಕ್ಕಂಥ ಸೇವಾ ಬಸ್ತಿಯಲ್ಲಿರ್ತಕ್ಕಂಥ ಆ ವ್ಯಕ್ತಿ ಕೂಡ ನನ್ನ ಸಮಾಜಕ್ಕೆ ಸೇರ್ತವೆ. ರಾಷ್ಟ್ರೀಯ ಸ್ವಯಂ ಸೇವಕ ಆಗಲಿ, ಯಾವುದೇ ಹಿಂದೂ ಆಗಲಿ, ಯಾವುದೇ ಮತದ ವಿರೋಧಿ ಅಲ್ಲ. ಯಾವುದೇ ಮತದವನ್ನ ವಿರೋಧ ಮಾಡಲಿಕ್ಕೆ ಸಂಘ ಹುಟ್ಟುಕೊಳ್ಳಲಿಲ್ಲ. ಸಂಘ ಹುಟ್ಟಿದ್ದು ಈ ಸಮಾಜದ ಮೂಲ ಸನಾತನ ಧರ್ಮವನ್ನ ಉಳಿಸಲಿಕ್ಕೆ ಮಾತ್ರ ಅನ್ನತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ. We will never get into action, but if there is an action, we know how to give reaction ಅನ್ನತಕ್ಕಂಥದ್ದನ್ನು ಎದೆ ತಟ್ಟಿ ಒಬ್ಬ ಹಿಂದೂ ಇವತ್ತು ಹೇಳಬೇಕಾಗಿದೆ, ಎದೆ ತಟ್ಟಿ ಹೇಳಬೇಕಾಗಿದೆ. ಆ ಕೆಲಸವನ್ನು ನಾನು ಇವತ್ತು ಮಾಡಬೇಕಾಗಿದೆ. ನಾನು ಇಷ್ಟೆಲ್ಲ ಹೇಳಿದೆ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳಿದ್ರೆ, ಕೆಲವರಿಗೆ ತಾವಿರುವಂತ ಭೂಮಿ ಬರೀ ಭೂಮಿ ಮಾತ್ರ, ನನಗೆ ನಿಮಗೆ ಅದು ಭೂಮಿ ಮಾತ್ರ ಅಲ್ಲ, ಮಾತೃಭೂಮಿ. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಪದ ಆ ಕಡೆ ಈ ಕಡೆ ಆಗಿದೆ. ಭೂಮಿ ಮಾತ್ರ ಅಂತ ಹೇಳಿದ್ರೆ ಹೋಗದ ವಾಸನೆ ಬರುತ್ತಲ್ಲಿ. ಮಾತೃಭೂಮಿ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಾಣಿಸ್ತಾನೆ, ತಾಯಿ ಭಾರತಿ ಕಾಣಿಸ್ತಾಳೆ, ಯಜ್ಞದಿಂದ ಬಂದಂತ ಜ್ವಾಲೆ ಕಾಣಿಸುತ್ತೆ, ಆ ತ್ಯಾಗ ಕಾಣಿಸ್ತದೆ. ಅದೇ ಮಾತೃಭೂಮಿ. ನನ್ನ ಮಾತನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತುಗಳೊಂದಿಗೆ ಮುಗಿಸ್ತೇನೆ. भारत एक जमीन का टुकड़ा नहीं है, ये जीता जागता राष्ट्र पुरुष है, ये वंदन की भूमि है, ये अभिनंदन की भूमि है, ये तर्पण की भूमि है, ये अर्पण की भूमि है. इसके कंकर कंकर में शंकर है, इसके बिंदु बिंदु में गंगा जल है. हम जिएंगे तो इस देश के लिए जिएंगे, हम मरेंगे तो इस देश के लिए मरेंगे. मरने के बाद जब कोई गंगा नदी में बहती हुई हमारा अस्थियों को सुनेगा तो एक ही आवाज आएगा, भारत माता की जय, भारत माता की जय, भारत माता की जय.